ಕ್ಷೇತ್ರ ವ್ಯಾಪ್ತಿಗೆ ಬರೋ ಚಿಕ್ಕಪೇಟೆಯಲ್ಲಿದ್ದೀವಿ. ಇಲ್ಲಿನ ಶಾಸಕರು ಉದಯ ಗರುಡಾಚಾರ್ ಅವರು. ಹಾಗಿದ್ರೆ ಇಲ್ಲಿನ ಪಿಚ್ ಹೇಗಿದೆ, ಜನರು ಏನು ಹೇಳ್ತಾರೆ, ಬನ್ನಿ ಕೇಳೋಣ. ಎಲೆಕ್ಷನ್ ಹವಾ ಹೇಗಿದೆ ಸರ್? ಎಲೆಕ್ಷನ್ ಇನ್ನು ಕಾವು ಏರ್ತಾ ಇದೆ. ಕಾವು ಏರ್ತಾ ಇದೆ, ಬಿಸಿಲು ಮಾತ್ರ ಏರ್ಬಿಟ್ಟಿದೆ. ಅದು ಏರ್ತಾ ಕಾವು ಏರ್ದಂಗಲ್ಲ ಇದು ಏರ್ತಾ ಇದೆ. ಇನ್ನು ದಿನ ಇದೆಯಲ್ಲ. ಯಾರಿಗೆ ನಿಮ್ ಸಪೋರ್ಟ್? ಇನ್ನು ಡಿಸೈಡ್ ಮಾಡಿಲ್ಲ ಮೇಡಮ್. ಇನ್ನೂ ಡಿಸೈಡ್ ಮಾಡಿಲ್ವಾ? ಕೊನೆ ಪಕ್ಷ ನೋಡುವ ಯಾರಂತ. ಏನ್ ಫ್ಯಾಕ್ಟರ್ ನೋಡಿ ನೀವು ಡಿಸೈಡ್ ಮಾಡ್ತೀರಾ? ಏನ್ ಫ್ಯಾಕ್ಟರ್ ನೋಡಿ ಅಂದ್ರೆ ಅಭಿವೃದ್ಧಿ ಮೇಲೆ ಹೋಗುತ್ತೆ. ಅಭಿವೃದ್ಧಿ ಮೇಲೆ. ಸೊ ಅಂದ್ರೆ ಸ್ಟೇಟ್ ಗವರ್ನಮೆಂಟ್ ಅಭಿವೃದ್ಧಿ ಮಾಡಿದ್ಯಾ? ಮಾಡಿದೆ ಅಂತಾನು ಹೇಳಕ್ಕಾಗಲ್ಲ, ಹಂಗೂ ಹೇಳಕ್ಕಾಗಲ್ಲ. ಇನ್ನು ಕ್ಲಿಯರ್ ಪಿಕ್ಚರ್ಗೆ ಹೋಗಿಲ್ಲ. ಇನ್ನು ಓಕೆ, ಅಲ್ಲಲ್ಲಿ ಗುಂಡಿಗಳು ಹಂಗಂಗೆ ಇದೆ. ಹಾ ಹಾ. ಇನ್ನದೆಲ್ಲ ಮುಚ್ಚಬೇಕಲ್ಲ ಮೇಡಮ್. ಅಂದ್ರೆ ಎಲೆಕ್ಷನ್ ಟೈಮಲ್ಲಿ ಮುಚ್ಚಿದ್ರೆ ಆಗ ಕ್ಲಾರಿಟಿ ಸಿಗುತ್ತಾ? ನೋಡ್ಬೇಕು, ಅದು ಅವ್ರ ಮೇಲೆ. ಮೋದಿ ಗವರ್ನಮೆಂಟ್ ನ ಕೆಲಸ ಹೇಗೆ ಅನಿಸ್ತಾ ಇದೆ? ಮೋದಿ ಗೌರ್ಮೆಂಟ್ ಅಂತ ಏನು ಹೇಳಕ್ ಬರಲ್ಲ, ನೋಡೋಣ ಮೇಡಮ್. ಯಾರಾಗಬೇಕು ಮತ್ತೆ ಪ್ರಧಾನಿ? ಅದು ಸೆಂಟ್ರಲ್ ಮೋದಿನೇ. ಮೋದಿನೇ. ಹಾಗಿದ್ರೆ ಇಲ್ಲಿಂದ MP ಆಗಿ ಯಾರನ್ನ ಆಯ್ಕೆ ಮಾಡ್ತೀರಿ? ತೇಜಸ್ವಿ ಸೂರ್ಯ ಮತ್ತೆ ಸೌಮ್ಯ ರೆಡ್ಡಿ ಇದ್ದಾರೆ. ಅವರೇ ಮೇಡಮ್. ಅವರೇ ಮಾತಾಡೋರು ಬೇಕು ಅಲ್ಲಿ. ಅಲ್ಲಿ ಸೆಂಟ್ರಲ್ ಮಾತಾಡೋರು ಬೇಕು, ಅದಕ್ಕೆ ಅವ್ರಿಗೆ ಮಾಡುವ. ಹೌದು. ಯಾರನ್ನ ಆಯ್ಕೆ ಮಾಡಬೇಕು ಅಂತ ತಾವು ಡಿಸೈಡ್ ಮಾಡಿದ್ದೀರಾ? ನಾವು ಯಾರು MP ಆದ್ರೆ ಬೆಸ್ಟ್? ಇಲ್ಲಿ MP ಯಾರಾದ್ರೆ ಬೆಸ್ಟ್ ಅಂತ? ತೇಜಸ್ವಿ ಸೂರ್ಯ. ಹೌದು. ಮೋದಿ ಅವರು ಬೆಸ್ಟ್ ಅಂತ ಯಾಕೆ ಹೇಳ್ತೀರಾ? ಬಟ್ ಅವರು ಡೆವಲಪ್ಮೆಂಟ್ ಮಾಡಿದೆ ಅಷ್ಟು ಇಂಡಿಯಾಗೆ. ಇದೆ ನಂಬರ್ 3 ಮಾಡಿದೆ ಅವರು, ಅದಕ್ಕೆ ನಾವು ಲೈಕ್ ಮಾಡ್ತಾ ಇದ್ದೀನಿ. ಓಕೆ, ಮತ್ತೆ ಪ್ರಧಾನಿ ಮಾಡ್ತೀರಾ? ಮತ್ತೆ ಪ್ರಧಾನಿ ಮಾಡ್ತೀರಾ? ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಓಕೆ, ಇಲ್ಲಿ ಸ್ಟೇಟ್ ಗವರ್ನಮೆಂಟ್ ಕೆಲಸಗಳು ನಾವು ಹೆಣ್ಮಕ್ಳಿಗೆ ಹೆಲ್ಪ್ ಮಾಡಿದ್ದೀವಿ, ಒಂದಷ್ಟು ಕೆಲಸಗಳನ್ನ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಇದು ತಮಗೆ ತೃಪ್ತಿ ಕೊಟ್ಟಿಲ್ವಾ? ಬಟ್ ಅದ್ರ ಬಗ್ಗೆ ನಾವು ಏನು ಹೇಳಕ್ಕಾಗಲ್ಲ. ಇದು ಮಾಡಬೇಕು ಎಲ್ಲ. ಏನ್ ಎಕ್ಸ್ಪೆಕ್ಟೇಷನ್ ಇದೆ ಬೆಂಗಳೂರು ಸೌತ್ಗೆ? ಏನ್ ಆಗ್ಬೇಕು ಕೆಲಸಗಳು ಅಂತ ಇನ್ನು ಇದು ಎಕ್ಸ್ಪೆಕ್ಟೇಷನ್? ಡೆವಲಪ್ಮೆಂಟ್ ಆಗಬೇಕು, ಬೇರೆ ಏನಿಲ್ಲ. ಡೆವಲಪ್ಮೆಂಟ್ ಇಲ್ಲ ಅಂದ್ರೆ ಏನು ಕೆಲಸ ಆಗಲ್ಲ. ಓಕೆ, ಡೆವಲಪ್ಮೆಂಟ್ ಮೋಸ್ಟ್ ಇಂಪಾರ್ಟೆಂಟ್. ಬಿಸ್ನೆಸ್ ಜೋರ ಸರ್? ಬಿಸ್ನೆಸ್ ಏನು ಜೋರ ಇಲ್ಲ, ಮೀಡಿಯಂ ಇದೆ, ಜಾಸ್ತಿ ಏನಿಲ್ಲ. ಬಿಸಿಲು ಜಾಸ್ತಿ, ಜನ ಬರಲ್ಲ. ಹೌದಾ? ಸೊ ಎಲೆಕ್ಷನ್ ಭರಾಟೆ ಹೇಗಿದೆ? ಇಲೆಕ್ಷನ್ ಮಾಡಿ ಈಗ ಸದ್ಯಕ್ಕೆ ಏನಿಲ್ಲ, BJP ಇದು ಸ್ವಲ್ಪ ಜೋರ ಇದೆ. ಸೊ ಮತ್ತೆ MP ಆಗಿ ತೇಜಸ್ವಿ ಸೂರ್ಯನ ಆಯ್ಕೆ ಮಾಡ್ತೀರಾ ಅಥವಾ ಹೊಸದಾಗಿ ಸೌಮ್ಯ ರೆಡ್ಡಿಗೆ? ಎಲ್ಲ ಸೂರ್ಯ ಚೆನ್ನಾಗಿದೆ, ಸೂರ್ಯನ್ ಚೆನ್ನಾಗಿದ್ದಾನೆ. ಹೌದಾ? ಸೊ ಕೈಗೆ ಸಿಗ್ತಾರಾ, ಹೆಲ್ಪ್ ಮಾಡ್ತಾರಾ? ಹೆಲ್ಪ್ ಮಾಡೋದು ಕೇಳಿದ್ರೆ ಮಾಡ್ತಾರೆ, ಬರ್ತಾರೆ. ದಿನೇಶ್ ಗುಂಡೂರಾವ್ ಅವರೇ ಬರ್ತಾರೆ, ಅವರು ಚೆನ್ನಾಗಿದ್ದಾರೆ. ಓಕೆ, ಏನ್ ಚೇಂಜಸ್ ಆಗ್ಬೇಕು ಅಂತ ಅನ್ಸ್ತಿಲ್ಲ? ಚೇಂಜ್ ಏನಿಲ್ಲ, ಈಗ ಸದ್ಯಕ್ಕೆ ಮೋದಿ ಬರಬೇಕು. ಮೋದಿ ಅವ್ರು ಬರಬೇಕು. ಯಾವ ಕಾರಣಕ್ಕೆ? ಕಾರಣ ಅಂದರೆ ದೇಶ ಸುಧಾರ ಆಗಬೇಕು, ಸ್ವಲ್ಪ ಇದು ಇಂಡಿಯಾಗೆ ಸ್ವಲ್ಪ ಸಿಸ್ಟಮು ಕಾನೂನು ಎಲ್ಲ ಕರೆಕ್ಟ್ ಆಗಬೇಕು. ಈಗ ಇಂಡಿಯಾನಲ್ಲಿ ಎಲ್ಲ ಬೇರೆ ಬೇರೆ ಕಾನೂನು ಇದೆ. ನಮ್ಮ ಹಿಂದೂಗೆ ಬೇರೆ, ಬೇರೆ ಬೇರೆ ಊರಿಗೆ ಬೇರೆ. ಒಂದು ದೇಶ ಒಂದೇ ಕಾನೂನು ಇರಬೇಕು ಅಷ್ಟೇ ಇಂಡಿಯಾದಲ್ಲಿ. ಎರಡು ಕಾನೂನು, ಮೂರು ಕಾನೂನು ಏನ್ಗೆ ಅಷ್ಟೇ, ಬೇರೆ ಏನಿಲ್ಲ. ಸೊ ಅದು ಆಗಬೇಕು ಅನ್ನೋ ಕಾರಣಕ್ಕೆ ಮೋದಿ ಇರಬೇಕು ಅಂತ. ಮೋದಿ ಇರಬೇಕು. ಓಕೆ, ಇನ್ನೂ ಒಂದು 5 ವರ್ಷ ಬಂದರೆ ಸ್ವಲ್ಪ ಒಳ್ಳೆ ಕೆಲಸ ಆಗುತ್ತೆ. ಇಲ್ಲಿವರೆಗೂ ಏನೆಲ್ಲ ಕೆಲಸಗಳು ತೃಪ್ತಿ ಕೊಡ್ತು ಮೋದಿ ಅವರದ್ದು? ಮೋದಿಯವರು ತುಂಬ ಮಾಡಿದಿಲ್ಲ, ರೋಡು ಇದು, ಆಮೇಲೆ ಬೇರೆ ರೋಡ್ದು, ಏರ್ಪೋರ್ಟ್ದು ತುಂಬ ಮಾಡಿದೆ. ಆಮೇಲೆ ಇದು ಸ್ವಚ್ಛ ಭಾರತ್ನಲ್ಲಿ ಚೆನ್ನಾಗಿ ಕೆಲಸ ಇದೆ. ಮೆಟ್ರೋ ಹತ್ರ ಹೋಗಿ, ಬಸ್ ಸ್ಟ್ಯಾಂಡ್ ಹೋಗಿ, ಯಾವುದೋ ದೊಡ್ಡ ದೊಡ್ಡ ಪ್ಲಸ್ ಇದೆ, ಇಲ್ಲಿ ತುಂಬ ಕ್ಲೀನ್ ಇದೆ. ಓಕೆ, ಸೂಪರ್ ಸರ್, ಥ್ಯಾಂಕ್ ಯು. ಎಲೆಕ್ಷನ್ ಬಗ್ಗೆ ಏನು ಅನ್ನಿಸ್ತಾ ಇದೆ? ಎಲೆಕ್ಷನ್ ನಡೀತಾ ಇದೆ, ಜೋರಿದೆ. ಓಕೆ, ಸೊ ಕಾಂಗ್ರೆಸ್, BJP, ನಿಮ್ಮ ಸಪೋರ್ಟ್ ಯಾರಿಗೆ? ನಮ್ಮ ಸಪೋರ್ಟು JDSಗೆ. JDSಗೆ. ಬಟ್ JDS 3 ಕ್ಷೇತ್ರಗಳಲ್ಲಿ ಕಂಟೆಸ್ಟ್ ಮಾಡಿರೋದು, ಅವ್ರು NDA ಸಪೋರ್ಟ್ ಮಾಡಿದ್ದಾರೆ. ಸೊ ಅವ್ರು ಯಾರು ಮೈತ್ರಿ ಇರ್ತಾರೋ ಅವ್ರಿಗೆ ಮಾತ್ರ ನಾವು ಸಪೋರ್ಟ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಲೋಕಲ್ ಆಗಿ ನಿಮಗೆ ತೇಜಸ್ವಿ ಸೂರ್ಯ MP, ಈಗ ಮತ್ತೆ ತೇಜಸ್ವಿ ಸೂರ್ಯ ಅವ್ರನ್ನ MP ಮಾಡಬೇಕು ಅಂತ ಬಯಸ್ತಾ ಇದ್ದೀರಾ? ಹಾಗಾದ್ರೆ ಹೌದು, ನಮಗೆ JDS ಇಬ್ರು ಮರ್ಜ್ ಆಗಿದಾರಲ್ಲ, ಹಾಗಾಗಿ ನಾವು ತೇಜಸ್ವಿ ಸೂರ್ಯಗೆ ಸಪೋರ್ಟ್ ಮಾಡ್ತೀವಿ. ಓಕೆ, ಸೊ ಏನು ಡೆವಲಪ್ಮೆಂಟ್ ಆಗಬೇಕು ನಿಮ್ಗಿನ್ನು ಬೆಂಗಳೂರು ಸೌತ್ಗೆ? ತುಂಬಾ ಡೆವಲಪ್ ಆಗಬೇಕಾಗಿದೆ ಮೇಡಮ್. ಟ್ರಾಫಿಕ್ ಇರಲಿ, ಕುಡಿಯೋ ನೀರಿನ ಸಮಸ್ಯೆ ಇದೆ, ತುಂಬಾ ಇದೆ. ಅದನ್ನೆಲ್ಲ ಒಂದು ಸ್ವಲ್ಪ ನಿವಾರಣೆ ಮಾಡ್ಕೊಳ್ಬೇಕು. ಓಕೆ, ಸ್ಟೇಟ್ ಗವರ್ನಮೆಂಟ್ ಯಾವುದು ಮಾಡ್ತಾ ಇಲ್ಲ ಅಂತಲ್ಲ ಹಾಗಾದ್ರೆ? ಹಾಗೇನಿಲ್ಲ, ಬಟ್ ನಮ್ಮ ಇದು MP ಎಲೆಕ್ಷನ್ ಅಲ್ವಾ, MP ಮಾತ್ರ ಮಾತಾಡಬೇಕು ಅಂತ ಅಂದ್ರೆ ತೇಜಸ್ವಿ ಸೂರ್ಯ ನಮ್ಗೆ ಎಕ್ಸ್ಪೆಕ್ಟೇಷನ್ ಇನ್ನೂ ಜಾಸ್ತಿ ಇದೆ ಅವ್ರ ಕಡೆಯಿಂದ. ಹಾಗಾಗಿ ನಮಗೆ ಅವ್ರ ಕಡೆಯಿಂದ ಇನ್ನೊಂದು ಸ್ವಲ್ಪ ಡೆವಲಪ್ಮೆಂಟ್ ಆಗಲಿ. ಕಣ್ಣಿಗೆ ಕಾಣೋ ಕೆಲಸ ಯಾವುದು ಕಾಣಿಸ್ತಾ ಇಲ್ಲ ನನ್ನ ಪ್ರಕಾರ. ಇವಾಗ JDS ಇವರೆಲ್ಲ ಒಂದಾಗಿದ್ದಾರಲ್ವಾ, ಏನೋ ಮಾಡ್ಬೋದು ಅಂತ ಒಂದು ಭರವಸೆ ನಮಗೆ, ಮಾಡಲಿ ಅಂತ ಅಷ್ಟೇ. ಯಾರಾಗಬೇಕು ನೆಕ್ಸ್ಟ್ ನಿಮ್ಮ MP? ಇಲ್ಲಿ BJP ಮೇಡಮ್. BJPನೇ. ಸೊ ಅಭ್ಯರ್ಥಿ ಯಾರಿದ್ದಾರೆ BJP ಇಂದ? ತೇಜಸ್ವಿ ಸೂರ್ಯ. ಓಕೆ, ಈಗ ಅವ್ರಿಗೆ ಕಾಂಪಿಟೇಷನ್ ಕೊಡೋಕೆ ಅಂತ ಸೌಮ್ಯ ರೆಡ್ಡಿ ಅವ್ರನ್ನ ಒಬ್ಬ ಫಿಮೇಲ್ ಕ್ಯಾಂಡಿಡೇಟ್ ನ ಹಾಕಿದ್ದಾರೆ. ಇಲ್ಲ ಮೇಡಮ್, ಓನ್ಲಿ BJPನೇ. ಓನ್ಲಿ BJP. ಗ್ಯಾರಂಟಿಗಳು ಹೆಲ್ಪ್ ಮಾಡಿಲ್ವಾ ಜನರಿಗೆ? ಅದೆಲ್ಲ 420 ಆಗ್ಬಿಡುದು ಮೇಡಮ್ ಇಲ್ಲೆಲ್ಲ. ಯಾಕೆ? ಏನು ಒಬ್ಬರಿಗೆ ಹೆಲ್ಪ್ ಆಗಲ್ಲ ಅವ್ರಿಗೆ. ಇಲ್ಲಿ ಒಬ್ರಿಗೂ ಹೆಲ್ಪ್ ಆಗ್ತಿಲ್ವಾ? ಲೇಡೀಸ್ ಮಾತ್ರ ಹೆಲ್ಪ್ ಆಗುತ್ತೆ, ಜೆಂಟ್ಸಿಗೆಲ್ಲ ಹೆಲ್ಪ್ ಆಯ್ತಾ ಇದೆ. ಲೇಡೀಸ್ಗೆ ಅಲ್ವಾ ಅವ್ರು ಮಾಡಿರೋದು ಹೆಲ್ಪ್? ಇಲ್ಲ ಮೇಡಮ್,
ಸೊ ಲೇಡೀಸ್ಗೆ ಮಾಡಿದ್ ನಿಮಗೆ ಇಷ್ಟ ಆಗ್ತಿಲ್ವಾ? ನಮಗೆಲ್ಲ ಇಷ್ಟ ಆಯ್ತಲ್ಲ ಮೇಡಮ್, ಇಲ್ಲ ಹಾ? ಇಷ್ಟ ಆಯ್ತಾ ಇಲ್ಲ. ಮತ್ತೆ ನಿಮಗೇನು ಮಾಡಬೇಕಿತ್ತು ಅಂತ? ನಮಗೆಲ್ಲ ಇಲ್ಲಿ ಸ್ಕೂಲ್ ಎಜುಕೇಷನ್ ಇದೆ, ಮತ್ತು ಇಲ್ಲಿ ಹಾಸ್ಪಿಟ್ಲು ಇದೆ, ಅಂಥವ್ರಿಗೆ ಹೆಲ್ಪ್ ಮಾಡಬೇಕು. ಓಕೆ, ಸೊ ದುಡ್ಡು ಕೊಟ್ಟು ಸೋಮವಾರಿ ಮಾಡಬಾರ್ದು ಅಂತೀರಾ? ಮಾಡ್ಬೇಕು, ತಪ್ಪದು. ಸರ್, ಎಲೆಕ್ಷನ್ ಬಗ್ಗೆ ಏನು ಹೇಳ್ತೀರಿ? ಯಾರು ಬಂದ್ರೇನು ಹಂಗೆ ಇದೆ, ಏನು ಮಾತಾಡೋಕ್ಕಾಗಲ್ಲ. ಅದಕ್ಕೆ ಏನು ಬದಲಾವಣೆ ಆಗಲ್ಲ ಅಂತೀರಾ? ಬದಲಾವಣೆ ನಾವು ತರಬೇಕಷ್ಟೇ, ಇನ್ನೇನಿಲ್ಲ. ನಾವು ತಂದ್ರೇ ಬದಲಾವಣೆ ಆಗತ್ತೆ, ಇಲ್ಲಾಂದರೆ ಬದಲಾವಣೆ ಏನು ಆಗೋದೇ ಇಲ್ಲ. ಆ ಬದಲಾವಣೆ ಹೇಗೆ ಸಾಧ್ಯ? ಹೇಗೆ ಸಾಧ್ಯ ಅಂದರೆ ನಮ್ಮ ಸರ್ಕಾರ ಏನೋ ಮಾಡಬೇಕು. ಸರ್ಕಾರ ಎಲ್ಲ ಚೆನ್ನಾಗಿ ಮಾಡಿದ್ರೇ ಎಲ್ಲ ಚೆನ್ನಾಗಿ ಆಗತ್ತೆ. ಇಲ್ಲಾಂದರೆ ಯಾವುದಾದ್ರೂ ಪಾರ್ಟಿ ಬರಲಿ, ಸುಮ್ಮನೆ ಅದು ಫ್ರೀ ಕೊಡ್ತೀವಿ, ಇದು ಫ್ರೀ ಏನೂ ಕೊಡಬೇಡಿ. ವಿ ಡೋಂಟ್ ವಾಂಟ್ ಎನಿಥಿಂಗ್ ಫ್ರೀ, ವಿ ನೀಡ್ ವರ್ಕ್. ಓಕೆ ಓಕೆ, ನಮಗೆ ನಮ್ಮ ಕರ್ನಾಟಕ ಚೆನ್ನಾಗಿರಬೇಕು, ಕರ್ನಾಟಕ ಮೇಲೆ ಬರಬೇಕು. ಅದಕ್ಕೆ ಫ್ರೀ ಕೊಟ್ಟು ಇಲ್ದಿ ಫ್ರೀ ಕೊಟ್ಬಿಡ್ತೀವಿ, ಬೇರೆ ಇದಕ್ಕೆ ಹಾಕ್ತೀವಿ, ಟೋಪಿ ನಮಗೆ ಬೀಳತ್ತೆ. ಹಾಗಿದ್ರೆ ಮೋದಿ ಕಿ ಗ್ಯಾರಂಟಿನಾ ಸಿದ್ದು ಗ್ಯಾರಂಟಿನಾ, ಯಾವ್ದು ಗೆಲ್ಲುತ್ತೆ? ಮೇಡಮ್, ಗ್ಯಾರಂಟಿ ಯಾವ ಗ್ಯಾರಂಟಿ ಹೇಳೋಣ ಹೇಳಿ? ಅವ್ರು ಬಂದರೆ ನಾನು ಇದು ಫ್ರೀ ಕೊಡ್ತೀನಿ, ಅದು ಫ್ರೀ ಕೊಡ್ತೀನಿ, ಇದು ಫ್ರೀ ಕೊಡ್ತೀನಿ. ಫ್ರೀ ಯಾಕೆ? ಫ್ರೀ ವಿ ಡೋಂಟ್ ವಾಂಟ್ ಫ್ರೀ. ಏನಿದೆ ತಗೊಳ್ಳಿ, ಫ್ರೀ ಯಾವುದೂ ಬೇಡ. ಫ್ರೀ ಯಾರಿಗೆ ಬೇಕು? ಯಾರು ಕೆಲಸ ಮಾಡಲ್ಲ, ಏನು ಮಾಡಲ್ಲ, ಅವ್ರಿಗೆ ಫ್ರೀ ಬೇಕು. ಕೆಲಸ ಮಾಡೋರಿಗೆ ಏನೂ ಫ್ರೀ ಬೇಡ. ಅವರು ಹೊಟ್ಟೆ ಪಾಡಿಗೆ ಕಮಾಯಿ ಮಾಡಿಬಿಟ್ಟು ಅವ್ರು ಮಾಡ್ತಾರೆ. ಸೊ ಈಗ ನಿಮ್ಮ ಸಂಸದರಿಂದ ನೆಕ್ಸ್ಟ್ ಏನು ನಿರೀಕ್ಷೆ ಮಾಡ್ತಾ ಇದ್ದೀರಾ ನೀವು? ಏನು ಆಗಬೇಕು ಅಂತ ಕ್ಷೇತ್ರಕ್ಕೆ? ದೇಶಕ್ಕೆ ಪರವಾಗಿ ನೋಡೋಕೆ ಹೋದರೆ ಮೋದಿ ಇಸ್ ಗುಡ್. ಓಕೆ, ವಿ ಲೀವ್ ಮೋದಿಗೆ ಒಂದು ಕಡೆ ಇಟ್ಬಿಟ್ಟು ಅದ್ರ ಟಕ್ಕರ್ಗೆ ಯಾರಿದ್ದಾರೆ? ಯಾರಾದರೂ ಇದ್ದಾರಾ? ಹೇಳಿ ಯಾರಿದ್ದಾರೆ? ಸೊ ನಾಯಕತ್ವದ ಕೊರತೆ ಇದೆ ಅಂತ. ದಟ್ಸ್ ಇಟ್. ಕಾಂಗ್ರೆಸ್ ಇಸ್ ಬೆಸ್ಟ್. ಐ ಆಮ್ ನಾಟ್ ಟೆಲ್ಲಿಂಗ್ ಆ ಪಾರ್ಟಿ ಹಂಗಿದೆ ಹಿಂಗಿದೆ, ಬಟ್ ನಾಯಕ ಯಾರಿದ್ದಾರೆ ಅದಕ್ಕೆ? ಬಿಸ್ನೆಸ್ ಜೋರಾ ಸರ್? ನಡೀತದೆ, ಚಿಲ್ಲರೆ ಪಲ್ಲರೆ ಓಡ್ತಾ ಇದೆ. ಚಿಲ್ಲರೆ ಪಲ್ಲರೆ ಓಡ್ತಾ ಇದೆ. ಈಗ ಎಲೆಕ್ಷನ್ ಭರಾಟೆ ಜೋರಾಗಿದೆ. ಎಲೆಕ್ಷನ್ ಎಫೆಕ್ಟ್ ಹೊಡಿತಾ ಇದೆ ಮೇಡಮ್. ಎಲೆಕ್ಷನ್ ಎಫೆಕ್ಟಾ? ಬಿಸ್ನೆಸ್ ಎಫೆಕ್ಟ್ ಹೊಡಿತಾ ಇದೆ ಅದು. ಓಕೆ, ಸೊ ಈಗ ಎಲೆಕ್ಷನ್ ಬರ್ತಾ ಇರೋದ್ರಿಂದ ಯಾರು ಆಗಬೇಕು ನಿಮ್ಮ ನೆಕ್ಸ್ಟ್ ಸಂಸದರು ಅಂತ ಬಯಸ್ತಾ ಇದ್ದೀರಿ? ನಾವು ಬಿಜೆಪಿ ಬರಬೇಕು ಮೇಡಮ್. ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೆ ಅಂತ ಡೆವಲಪ್ಮೆಂಟ್ಸ್ಗೆ. ಹಾ, ಡೆವಲಪ್ಮೆಂಟ್ಸ್ ಚೆನ್ನಾಗಿ ಆಗ್ತಾ ಇದೆ ಬಿಜೆಪಿಯಿಂದ. ಈಗ ಆಲ್ರೆಡಿ ಕೆಲಸಗಳಾಗಿದೆ, ತೃಪ್ತಿ ತುಂಬಾ ಕೆಲಸ ಆಗ್ತಾ ಇದೆ ಮೇಡಮ್. ಸೆಂಟ್ರಲ್ ಬಿಜೆಪಿ ಇರೋದು ತುಂಬಾ ಕೆಲಸ ಆಗಿದೆ. ಮೆಟ್ರೋ ಎಲ್ಲ ಬಂದಿದೆ. ಬೇರೆ ಬಂದರೆ ಕೆಲಸಗಳಾಗಲ್ಲ. ಓಕೆ, ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? 100% ಪ್ಯೂರ್ ಗೋಲ್ಡ್. ₹1 ಕರಪ್ಷನ್ ಇಲ್ಲ. ನಾವು ಕಪ್ಪು ಹಣ ತರ್ತೀವಿ, ಎಲ್ರಿಗೂ ಹಂಚ್ತೀವಿ ಅಂತ ಬಂತಲ್ಲ ಮೇಡಮ್, ಎಲ್ಲ ಬರ್ತಾ ಇದೆಯಲ್ಲ, ಕಪ್ಪಣ ಎಲ್ಲ ಓಕೆ, ಎಲ್ಲ ವೈಟ್ ಆಗ್ತಾ ಇದೆಯಲ್ಲ. ಸೊ ಇದೇ ಸಾಕು. 2 ನಂಬರ್ ಎಲ್ಲ ಫಿನಿಶ್ ಆಗ್ತಾ ಇದೆ. ಎಲ್ಲ ಆನ್ಲೈನಲ್ಲೇ ಇದಾಗ್ತಾ ಇದೆ ಮೇಡಮ್. ಇವಾಗ ನೋಟಾಗಿ ಬರ್ತಾ ಇಲ್ಲ, ಓಕೆ, ಬರೀ ಫೋನ್ ಪೇ ಅಂತ ಹೇಳ್ತಾರೆ ಗಿರಾಕಿಗಳು. ಸೊ ಅಲ್ಲೇ ಟ್ರಾನ್ಸ್ಪರೆನ್ಸಿ ಕಾಣ್ತಾ ಇದೆ ಅಂತ. ಆಲ್ ರೈಟ್ ಸರ್, ಥ್ಯಾಂಕ್ ಯು. ಸರ್, ಈ ಎಲೆಕ್ಷನ್ ಅಲ್ಲಿ ನಿಮ್ಮ ನಿರೀಕ್ಷೆ ಏನಿದೆ ಸರ್? ಮೇಡಮ್, ಬಿಜೆಪಿ ಮೇಡಮ್, ಮೋದಿ ಸರ್. ಏನು ಕಾರಣ? ಕಾರಣ ಹಿಂದುತ್ವ ಬಗ್ಗೆ ತುಂಬ ಕಾಳಜಿ ಇದೆ ಅವ್ರಿಗೆ. ನಮಗೆ ಅದು ಬೇಕು ಮೇನು. ಆಮೇಲೆ ವ್ಯಾಪಾರ ಆಗಲಿ, ಎಲೆಕ್ಷನ್ಸ್ ಬಗ್ಗೆ ಆಗಲಿ ಯೋಚನೆ. ನಮ್ಗೆ ಹಿಂದುತ್ವದ ಬಗ್ಗೆ, ಮೋದಿ ಬಗ್ಗೆ ಭಾಳ ಇಷ್ಟ ಇದೆ. ಅದಕ್ಕೆ ಮೋದಿ ಅವರೇ ಬರಬೇಕು. ಹಿಂದುತ್ವ ಹೊಟ್ಟೆ ತುಂಬಿಸಲ್ಲ, ಹಿಂದುತ್ವ ಅಂತ ಹೇಳಿ ಜನರನ್ನ ಯಾಮಾರಿಸ್ತಾರೆ ಅಂತ. ಇಲ್ಲ, ಹಿಂದುತ್ವ ಹೊಟ್ಟೆ ತುಂಬಿಸುತ್ತೆ ಅಂತ ಹೇಳಲ್ಲ. ಈಗ ನಾವು ನಮ್ಮ ಡ್ಯೂಟಿ ನಾವು ಮಾಡೋಕೆ, ನಾವು ಏನು ಅನ್ಕೊಳ್ಳೋದು ಅನ್ನೋ ನಿರೀಕ್ಷೆಗಳು ನೋಡೋಕೆ ಹಿಂದುತ್ವ ಇರಬೇಕಂದ್ರೆ ಮೋದಿ ಅವರು ಇರಬೇಕು. ಅದು ಹೊಟ್ಟೆ ತುಂಬಿಸಲ್ಲ, ಅದು ಸೆಕೆಂಡ್ರಿ. ಭಗವಂತ ಶಕ್ತಿ ಕೊಟ್ಟ, ಬುದ್ಧಿ ಕೊಟ್ಟ, ಅದೇನು ಬೇಕಾದರೂ ಮಾಡಿ ಸಂಪಾದನೆ ಮಾಡ್ತೀವಿ. ಬಟ್ ಹಿಂದುತ್ವನ ಉಳಿಸ್ಬೇಕಂದ್ರೆ ಗಟ್ಟಿ ರಾಜಕಾರಣ ಇರಬೇಕು. ಅವರು ಮೋದಿ ಅವರಂತ ನಾವು ಅನ್ಕೊಳ್ತೀವಿ. ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಕೊಟ್ಟಿದೆ, ಒಂದಷ್ಟು ಕೆಲಸಗಳನ್ನ ಮಾಡಿದೀವಿ, ನಮ್ಮ ಪರವಾಗಿ ಜನ ನಿಲ್ತಾರೆ ಅಂತ ಹೇಳ್ತಿದ್ದಾರೆ. ಖಂಡಿತ ಅವ್ರನ್ನ ನಾನು ಕಾಮೆಂಟ್ ಮಾಡ್ತಾ ಇಲ್ಲ. ನಮಗೆ ಮೋದಿ ಅವರು ಇಷ್ಟ. ಕಾಂಗ್ರೆಸ್ ಅವ್ರು ಗ್ಯಾರಂಟಿ ಕೊಟ್ಟರೆ ಮಾತ್ರ ನಾವು ಓಟ್ ಹಾಕ್ತಾ ಇದ್ದಾರೆ. ಅವ್ರ ಸರ್ವಿಸ್ ನೋಡಿ ಯಾರು ಓಟ್ ಹಾಕಿಲ್ಲ. ಈ ಸತಿ ಮೋದಿ ಅವ್ರು ಬರ್ದಿರೋ ಕಾರಣ ಅಷ್ಟೇ ಅಂತ ನಾವು ಅನ್ಕೊಳ್ತೀವಿ. ಬಿಜೆಪಿ ಬೆಂಗಳೂರಿನಲ್ಲಿ ಬಂದಿಲ್ಲ ಅಂದರೆ ಅವ್ರು ಕೆಟ್ಟಿ ಗ್ಯಾರಂಟಿ ಕೊಟ್ಟಿಲ್ಲ ಅವ್ರು ಯಾವುದೂ. ಅದಕ್ಕೋಸ್ಕರ ಬಂದಿಲ್ಲ. ಜನಗಳಿಗೆ ಏನಂದರೆ ಏನೋ ಇವ್ರು ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ, ಇದರಿಂದ ಏನಾದರೂ ಚೇಂಜ್ ಆಗುತ್ತೆ ಅಂತ ಓಟ್ ಹಾಕಿದ್ದಾರೆ. ಬರೋ 5 ವರ್ಷ ಆದಮೇಲೆ ನೋಡಿ, ಅವಾಗ ಅವ್ರು ಕಾಂಗ್ರೆಸ್ ಅವ್ರು ಕೆಲಸ ಮಾಡಿದ್ರು ಅಂದರೆ ಅವಾಗ ನೋಡೋಣ. ಸೊ ನಾನೀಗ ಆಡುಗೋಡಿಯಲ್ಲಿದ್ದೀನಿ, ಇಲ್ಲಿನ ಮತದಾರನ ಮಾತಾಡ್ಸೋಣ ಬನ್ನಿ. ಹೇಳಿ, ಎಲೆಕ್ಷನ್ ಬಗ್ಗೆ ಹೇಗೆ ಅನ್ನಿಸ್ತಾ ಇದೆ? ಎಲೆಕ್ಷನ್ ತುಂಬಾ ಪರವಾಗಿ ನಡೀತಾ ಇದೆ. ಓಕೆ, ಸೊ ಯಾರು ಗೆಲ್ಲಬೇಕು? ತೇಜಸ್ವಿ ಸೂರ್ಯ, ಸೌಮ್ಯ ರೆಡ್ಡಿ? ಸೌಮ್ಯ ರೆಡ್ಡಿ. ಯಾವ ಕಾರಣಕ್ಕೆ? ಅವರು ಹೊಸೊಬ್ರು, ಮುಂದೆ ಬಂದು ಚೆನ್ನಾಗಿ ಇದು ಮಾಡ್ತಾರೆ ಅಂತ. ಓಕೆ, ದೇಶದಲ್ಲಿ ಮೋದಿ ಅವರು ಬಹಳ ಕೆಲಸ ಮಾಡಿದ್ದಾರೆ, ಮತ್ತೆ ಮೋದಿ ಅವ್ರನ್ನ ಪ್ರಧಾನಿ ಮಾಡಬೇಕು ಅನ್ನೋ ಮಾತಿದೆ. ಇವ್ರಿಗೂ ಒಂದು ಚಾನ್ಸ್ ಕೊಡಬೇಕು ಅಂತ. ಸೊ ಆಡುಗೋಡಿಯಲ್ಲಿ ಒಂದಷ್ಟು ಜನರನ್ನ ಮಾತಾಡ್ಸೋಣ ಅಂತ ಅನಿಸ್ತು. ಸೊ ಮಾತಾಡೋಣ. ಸರ್ ನಮಸ್ತೆ, ಹೇಳಿ, ತೇಜಸ್ವಿ ಸೂರ್ಯ ಮತ್ತು ಸೌಮ್ಯ ರೆಡ್ಡಿ ವರ್ಸಸ್ ಕಾಂಪಿಟೇಷನ್ ಇದೆ ಈ ಲೋಕಸಭಾ ಚುನಾವಣೆಯಲ್ಲಿ. ಸೊ ನೀವು ಯಾರ ಪರವಾಗಿದ್ದೀರಿ? ಮೇಡಮ್, ನಾವು ಈ ಕ್ಷೇತ್ರದಲ್ಲಿ 45 ವರ್ಷದಿಂದ ಇದ್ದೀವಿ.
ತೇಜಸ್ವಿ ಸೂರ್ಯ ಯಾರಂತ ನಮಗೆ ಗೊತ್ತೇ ಇಲ್ಲ. ಏನಾಗಿದೆ ಅಂದರೆ ಗೆಜ್ಜಲು ಉತ್ತ ಕಟ್ಟಿ ಅವು ಬಂದು ಸೇರ್ಕೊಂಡಂಗೆ ಇವ್ರು ಸೇರ್ಕೊಂಡಿದ್ದು. ಮೊದಲು ಅನಂತ್ ಕುಮಾರ್ ಅವರು ಇದ್ರು, ಬರ್ತಾ ಇದ್ರು, ಹೋಗ್ತಾ ಇದ್ರು, ಏನೋ ನೋಡಿದ್ವಿ. ಇವ್ರನ್ನ 5 ವರ್ಷ ಹಿಂದೆ ನೋಡಿ ಎಲೆಕ್ಷನ್ಗೆ ಚಾಂಪಿಯನ್ ಇದರಲ್ಲಿ ಹೋಗ್ತಾರಲ್ಲ ವ್ಯಾನಲ್ಲಿ, ಅವಾಗ ನೋಡಿದ್ದು ಅಷ್ಟೇ. ಇವತ್ತವರೆಗೂ ಅವ್ರ ಮುಖ ನೋಡಿಲ್ಲ. ಪೇಪರಲ್ಲಿ ಟಿವಿಲಿ ನೋಡ್ಕೊಬೇಕು, ಅರ್ಥ ಆಯ್ತಾ? ಈಗ ಅದೇ ನಮ್ಮ ಕ್ಷೇತ್ರದಲ್ಲಿ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ. ಎದ್ರೆ ಬಿದ್ರೆ ನಮಗೆ ಸಿಗ್ತಾರೆ. ಯಾವುದೋ ಒಂದು ಕಾರ್ಯಕ್ಕೋ ಇನ್ನೊಂದಕ್ಕೋ ಬಂದಾಗ ಕಷ್ಟ ಸುಖ ಹೇಳ್ಕೊಳ್ಳೋದಕ್ಕಾದ್ರೂ ಸಿಗ್ತಾರೆ. ಇವರು MP ಆಗಿ ಹೋದ್ಮೇಲೆ ನಮ್ಮ ಕೈಗೆ ಸಿಗಲಿಲ್ಲ ಅಂದರೆ ಡೆಲ್ಲಿಲೇ ಇವ್ರಿಗೆ ಕೆಲಸನಾ? ಇಲ್ಲೇನು ಕೆಲಸನೇ ಇಲ್ವಾ? ಅಲ್ಲ, ಇಲ್ಲಿರೋರು ಏನಾಗಬೇಕು? ಸೊ ಇಲ್ಲಿ ರಾಜ್ಯ ಸರ್ಕಾರ ಎಲ್ಲಾನು ನಿಭಾಯಿಸ್ತಾ ಇದೆಯಾ? ನಿಭಾಯಿಸ್ತಾ ಇದೆಯಲ್ಲ. ಈಗ ನಮ್ಮ ಬಡ ಏರಿಯಾ, ನಮ್ಮ ಏರಿಯಾ, ಆ ಬಡ ಏರಿಯಾದಲ್ಲಿ ಅವರಿಗೆ ಏನು ಅವರು ಮಾತು ಕೊಟ್ಟಿದ್ರು, ಅವ್ರು ಏನಂತ ವಾಗ್ದಾನ ಕೊಟ್ಟಿದ್ರು ಅದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ 100 ಜನದಲ್ಲಿ ಒಂದು 10 ಜನಕ್ಕೆ ಬರ್ದಿರ ಇರ್ಬೋದು, ಆದರೆ ಎಲ್ರಿಗೂ ಬರ್ತಾ ಇದೆಯಲ್ಲ, ಅದೇ ನಮ್ಮ ಪುಣ್ಯ. ಒಂದು ಅಕ್ಕಿದಾಗಿರ್ಬೋದು, ಒಂದು ಮಹಿಳಾ ಇದ್ರದ್ದಾಗಿರ್ಬೋದು, ಫ್ರೀ ಬಸ್ಸಸ್ ಆಗಿರ್ಬೋದು, ಉದ್ಯೋಗ ಇಲ್ದಿರ ಓದ್ತಾ ಇರೋಂಥವ್ರು ಆಗಿರ್ಬೋದು. ಜನರನ್ನ ಸೋಂಬೇರಿ ಮಾಡ್ತಾ ಇದೆ ಅಂತಾರಲ್ಲ ಸರ್? ಜನರಿಗೆ ಸೋಂಬೇರಿ ಮಾಡ್ತಾ ಇದೆ ಅಂದರೆ ಒಂದು ಕೆಲಸದಿಂದ ಒಂದು ಕೆಲಸಕ್ಕೆ ಬಿಗ್ತಾ ಇದೆ. ಇವಾಗ ಕೆಲಸ ಇಲ್ಲದೆ ಇರೋರಿಗೆ, ಇವಾಗ ಮನೆ ಕೆಲಸಕ್ಕೆ ಹೋಗ್ತಾ ಇರೋರು, ಕೆಲವ್ರಿಗೆ ಮನೆ ಕೆಲಸ ಇಲ್ಲ. 2,000 ರೂಪಾಯಿ ಬಂದರೆ ಅವ್ರಿಗೆ ಅದೇ ಸಂಬಳ ಬಂದಂಗೆ ಆಗಲ್ವಾ? ಓಕೆ, ಮೋದಿ ರಾಹುಲ್ ಗಾಂಧಿ ಯಾರು ಬೆಟರ್ ಅಂತ ಹೇಳ್ತೀರಿ? ರಾಹುಲ್ ಗಾಂಧಿ ಯೋಚನೆ ಮಾಡ್ತಾರ ಇಲ್ಲ. ಯಾವ ರೀಸನ್ಗೋಸ್ಕರ? ನಮ್ಮ ಕಾಂಗ್ರೆಸ್ ನಮ್ಗೆ ಇಲ್ಲಿ ಅಭಿವೃದ್ಧಿ ಮಾಡಿರೋದು ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಇಲ್ಲ 4 ಮೀಡಿಯಾ ನೋಡಿ ತಿಳ್ಕೊಂಡು ಹೇಳೋಷ್ಟು ಏನು ಇಲ್ಲಿ ದಡ್ರೇನಿಲ್ಲ ಜನ. ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಅಭಿವೃದ್ಧಿ ಏನಾಗಿದೆ ಅಂತೆಲ್ಲ ನಾವು ನೋಡಿದ್ದೀರಿ. ಅದು ತಿಳ್ಕೊಂಡು ನಾವು ರಾಹುಲ್ ಗಾಂಧಿ ಅಂತ ಖಂಡಿತ ಹೇಳ್ತೀವಿ. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಸೌತಲ್ಲಿ ತೇಜಸ್ವಿ ಸೂರ್ಯ ಹೆಸರು ಕೇಳಿದ್ದೀರಿ, ಬಟ್ ಈಗ ನಮ್ಮ ಮಗ ನೋಡಿಲ್ಲ. ನಾವು ಹೆಸರು ಮಾತ್ರ ಕೇಳಿದ್ದೀವಿ, ಬಟ್ ಈ ಕಡೆ ನಾವು ಒನ್ ಟೈಮ್ ನೋಡಿಲ್ಲ. ಜನರಿಗೆ ಸಿಗೋದೇ ಇಲ್ವಾ ಅವರು? ನೋಡಿಲ್ಲ ಅಂತಂದ್ರೆ 5 years ನೋಡಿಲ್ಲ ನಾವು. ಹೆಸರು ಕೇಳಿದ್ದೀನಿ, ಸೌತ್ MP ತೇಜಸ್ವಿ ಸೂರ್ಯ, ಓಕೆ ಫೈನ್ ಅಷ್ಟೇ. ಬಟ್ ಇಲ್ಲಿ ಒನ್ ಟೈಮ್ ನೋಡಿಲ್ಲ ನಾವು. ಮತ್ತೆ ಯಾಕೆ ಪದೇ ಪದೇ ಬಿಜೆಪಿ ಅವರೇ ಗೆಲ್ತಾ ಇರೋದು ಯಾಕೆ ಮತ್ತೆ? ಎಲ್ಲ ಸುಮ್ಮನೆ ಮೋದಿ ಹೆಸರು ಹೇಳ್ಕೊಂಡು ಗೆಲ್ತವ್ರೆ ಮೇಡಮ್ ಅವರೇ. ಮೋದಿದು ಏನೂ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ಸುಮಾರು ಯೂತ್ ಹುಡುಗರಿಗೆಲ್ಲ ಇವಾಗ ಕೆಲಸ ಕೊಡೋಕೆ ಇದು ಮಾಡ್ತಾವ್ರೆ. ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಅಷ್ಟೇ ಎಲ್ಲರಿಗೂ ಬಡವ್ರಿಗೆ ಹೆಲ್ಪ್ ಮಾಡಿದ್ದಾರೆ. ಕುಡಿಯೋ ನೀರು ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದಕ್ಕೂ ಏನೇ ನಮಗೆ ಕಷ್ಟ ಇದ್ರು ಬಂದು ಇಮಿಡಿಯೇಟ್ಲಿ. ಕ್ಷೇತ್ರದಲ್ಲಿ ಯಾವ ಕುಂದುಕೊರತೆನೂ ಇಲ್ಲ ಮೇಡಮ್ ಅವರು ಎಲ್ಲ ಚೆನ್ನಾಗಿ ಮಾಡ್ಕೊಡ್ತಾವ್ರೆ. ಸೊ ಈಗ ರಾಮಲಿಂಗಾರೆಡ್ಡಿ ಅವ್ರ ಮುಖ ನೋಡಿ ಸೌಮ್ಯ ರೆಡ್ಡಿ ಅವ್ರಿಗೆ ಮತ ಹಾಕ್ಬೇಕು? ಇಲ್ಲ ಮೇಡಮ್ ಅವರೇ, ರಾಮಲಿಂಗಾರೆಡ್ಡಿ ಮಗಳೂರು 5 ವರ್ಷ ಗೆದ್ದು ಜಯನಗರನ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಇದು ರಾಜಕಾರಣದಿಂದ ಪಾಪ ಅವ್ರಿಗೆ ಅನ್ಯಾಯ ಆಗಿದೆ. ಮುಂದಿನ ದಿನಗಳಲ್ಲಿ ಅದು ಗೊತ್ತಾಗುತ್ತೆ ಜನಗಳಿಗೆ ಯಾವ ರೀತಿ ತೊಂದರೆ ಆಯಿತು ಸೌಮ್ಯ ರೆಡ್ಡಿಗೆ ಅಂತ. ಆವಾಗ ಜನಗಳಿಗೆ BJP ಅವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ. ಸೊ ಮೈತ್ರಿ ವರ್ಕೌಟ್ ಆಗುತ್ತಾ ಸರ್ ಬಿಜೆಪಿದು ಮತ್ತು JDSದು? ಆಗೋದಿಲ್ಲ ಮೇಡಮ್ ವರ್ಕೌಟ್. ಮೈತ್ರಿದು ಯಾಕಾಗಲ್ಲ? ಇವಾಗ ಯಾರು ಇವಾಗ BJP ಅನ್ನೋದು ಎಲ್ಲ ಜನ ಮರ್ಯಾದೆ ಬರ್ತಾ ಇದ್ದಾರೆ. ಯಾರಿಗೂ ಅದಕ್ಕೆ ಜ್ಞಾಪನ ಏನೋ ಮೋದಿ ಅಂದ್ಕೊಂಡು BJP ಅಂತ ಯಾರು ಹೇಳ್ತಾ ಇಲ್ಲ. ಮೋದಿ ನೋಡ್ಕೊಂಡು BJP ಅಂತ ಇದ್ದಾರೆ ಅಷ್ಟೇ. ಪಕ್ಕ BJP ಅಂತ ಯಾರಿಲ್ಲ. ಮೋದಿ ನೋಡ್ಕೊಂಡು ಮೋದಿಯಿಂದ BJP. ಈ ಸಪೋಸ್ ಮೋದಿ ಏನಾದ್ರು ಹೆಚ್ಚಿಗೆ ಮಾಡಿದ್ರೆ BJP ಇಲ್ಲ ಅಂತ ಕಾಣ್ತಿದೆ ಇವಾಗ. ಆದರೆ ನಮ್ಮ ಕಾಂಗ್ರೆಸ್ ಆಧಾರ ಇಲ್ಲ. ಕಾಂಗ್ರೆಸ್ ಎಲ್ಲ ಲೀಡರ್ಗಳು ಇದ್ದಾರೆ, ಎಲ್ಲ ಇದ್ದಾರೆ. 28 ಗೆಲ್ಲೋ ವಿಶ್ವಾಸ ಅವ್ರಿಗಿದೆ. ನಮ್ಗೆ 20 ಗೆಲ್ತೀವಿ ಅಂತ ಗ್ಯಾರಂಟಿ ಹೇಳ್ತಾ ಇದೀವಿ. ನಾವು 20 ಗ್ಯಾರಂಟಿ ಗೆಲ್ತೀವಿ ಅಂತ ಹೇಳ್ತಾ ಇದೀವಿ ನಾವು. ರೈಟ್ ಸರ್. ಸೊ ಇಲ್ಲಿ ಮಹಿಳಾ ಮತದಾರರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್ ಹೇಳಿ, ರಾಜ್ಯ ಸರ್ಕಾರದ ಗ್ಯಾರಂಟಿ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಮೇಡಮ್, ರಾಜ್ಯ ಸರ್ಕಾರದ ಗ್ಯಾರಂಟಿ ಬಗ್ಗೆ ಅಭಿಪ್ರಾಯ ಎಲ್ಲರೂ ತಿಳಿದೇ ಇದೆ. ನಾವು ಹೇಳೋ ಅಂಥದ್ದು ಏನೂ ಇಲ್ಲ. ಬಿಕಾಸ್ ಏನಂದರೆ ನಮ್ಮ ಕ್ಷೇತ್ರದಲ್ಲಿ ಬಡ ಕುಟುಂಬದಲ್ಲಿದ್ರೂ ಬಡ ಕುಟುಂಬದಲ್ಲಿ ಯಾವ ರೀತಿ ಸಹಾಯ ಮಾಡಿದ್ದಾರೆ ಅಂದರೆ ಎಲ್ಲರಿಗೂ ಗೊತ್ತಿದೆ. ಒಂದು ಲೇಡೀಸ್ ಒಂದು ಇಂಡಿಪೆಂಡೆಂಟಾಗಿ ಓಡಾಡೋದಕ್ಕೂ ಅವ್ರು ಯಾವ ರೀತಿ ಮಾಡೋದಕ್ಕೂ ನಮ್ಮ ಕಾಂಗ್ರೆಸ್ ಸರ್ಕಾರ ಎಷ್ಟು ಹೆಲ್ಪ್ ಮಾಡಿದೆ ಅಂತ ಹೇಳಿದ್ರೆ ಹೇಳಲ್ವಾ, ಒಬ್ಬೊಬ್ಬರಿಗೆ ಮನೆ ಒಳಗಡೆ ಗಂಡಸರು ಕೊಟ್ಟರೆ ಮಾತ್ರ ನಾವು ಮುಂದೆ ಹೋಗಬೇಕು ಹಾಗೆ ಹೀಗೆ ಅಂತ. ಹೆಂಗಸ್ರನ್ನ ಮುಂದೆ ನಾವು ಬರಬೇಕು ಅಂತ ಹೇಳಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ನಾವೇನು ಹೇಳೋ ಅಂಥದ್ದೇ ಇಲ್ಲ. ಎಲ್ಲರಿಗೂ ಗೊತ್ತಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಹೆಲ್ಪ್ ಮಾಡಿದೆ ಅಂತ. ಅದನ್ನ ನೋಡಿ ಮಾಡಬೇಕು. ತುಂಬ ಅನುಕೂಲ ಇದೆ ಮೇಡಮ್. ತುಂಬ ಕ್ಷೇತ್ರದಲ್ಲಿ ಯಾವುದೇ ಸಮಸ್ಯೆಗಳಿಲ್ವಾ? ಏನಿಲ್ಲ. ಕಾಂಗ್ರೆಸ್ ಬಂದು ನಮ್ಗೆ ಯಾವ ಸಮಸ್ಯೆ ಕಾಂಗ್ರೆಸ್ಸಿಂದ ಯಾವ ಸಮಸ್ಯೆನೇ ಇಲ್ಲ. ಎಲ್ಲ ಚೆನ್ನಾಗಿ. ತೇಜಸ್ವಿ ಸೂರ್ಯ ಅವರು ಏನು ಅಭಿವೃದ್ಧಿ ಮಾಡಿಲ್ವಾ ಹಾಗಾದ್ರೆ? ಏನಿಲ್ಲ ಮೇಡಮ್, ಇಲ್ಲಿ ಬಂದೇ ಇಲ್ಲ ಬಿಡಿ. ಅವ್ರಿಗೆ ಗೆದ್ದಾಗಿಂದ ಇಲ್ಲಿ ಬಂದೂ ಇಲ್ಲ ಮೇಡಮ್. ಆದ್ಮೇಲೆ ಒಂದಿನ ನಾವು ಯಾವತ್ತೂ ಸಹ ತೇಜಸ್ವಿ ಸೂರ್ಯನ ಬಂದಿದ್ದಾರೆ ಅಂತ ಯಾವತ್ತೂ ನಾವು ನೋಡೇ ಇಲ್ಲ. ನಾವು ಹೇಳಿಲ್ವಾ, ಯಾವುದೇ ರೀತಿ ಪೇಪರಲ್ಲಿ ಮತ್ತು TVಲಿ ನೋಡಿರೋದಷ್ಟೇ. ನಮ್ಗೆ ಏನೇ ಪ್ರಾಬ್ಲಮ್ ಆದ್ರೂ ಅಷ್ಟೇ, ಮೇಡಮ್ ಇಲ್ಲೇ ಆಫೀಸೆಲ್ಲ ಇಲ್ಲಿದೆ, ಹೋಗಿ ನಾವು ಸಣ್ಣ ಪುಟ್ಟ ಒಂದು ಸಣ್ಣ ಸಹಾಯ ಸಹ ಹೋಗಿ ಕೇಳಿದ ತಕ್ಷಣ ಅದೇ ಸಮಯದಲ್ಲಿ ಒಬ್ಬರಿಗೆ ಎಲ್ಲನೂ ನೆರವೇರಿಸ್ಕೊಟ್ಟಿದ್ದಾರೆ ಮೇಡಮ್. ದೇಶಕ್ಕಾಗಿ ಮತ್ತೆ ಮೋದಿ ಅಂತ ಹೇಳ್ತಾ ಇದ್ದಾರೆ. ದೇಶ
ಅಭಿವೃದ್ಧಿ ಕಂಡಿದ್ಯಾ? ಇದ್ರ ಬಗ್ಗೆ ಏನು ಹೇಳ್ತೀರಿ? ಏನು ಅಭಿವೃದ್ಧಿ ಆಗಿಲ್ಲಮ್ಮ. ಕಾಂಗ್ರೆಸ್ ಸರ್ಕಾರ ಮೊದಲಿಂದ ಬಂದಿದೆ, ಮೊದಲಿಂದ ಕಾಂಗ್ರೆಸ್ಸೇ ಅಭಿವೃದ್ಧಿ ಆಗಿದೆ, ಅವರಿಂದನೇ ಆಗಿದೆ ಎಲ್ಲ, ಪ್ರತಿಯೊಂದೂ ಆಗಿದೆ. 8 ಸಾರಿ ಗೆದ್ದಿದ್ದಾರೆ ಇವರು. 8 ಸಾರದಿಂದ ಕಂಪ್ಲೀಟು ಇಡೀ ಬೆಂಗಳೂರೇ ಅವ್ರನ್ನ ಲೈಕ್ ಮಾಡುತ್ತೆ. ಇವಾಗ ಅವ್ರ ಮಗಳು ಬಂದಿದ್ದಾಳೆ. ವಿಧಾನಸಭಾ ಚುನಾವಣೆನೇ ಬೇರೆ, ಲೋಕಸಭಾ ಚುನಾವಣೆಯಲ್ಲಿ ಇದುವರೆಗೂ ಬಂದೇ ಇಲ್ಲ ಅವ್ರು ಈ ಕಡೆ ಬಂದೇ ಇಲ್ಲ. ಅವರು ಈ ಕಡೆ ಬಂದು ಇಲ್ಲ, ಅವ್ರ ಮಕಾನೂ ನೋಡಿಲ್ಲ, ಏನಿಲ್ಲ. ಅವರು ಸುಮ್ಮನೆ ಬರ್ತಾರೆ, ಇದು ಹಾಕೊಂಡು ಹೋಗ್ತಾರೆ.